ನಾವು 10 ನಿಮಿಷದಲ್ಲೇ ಈಸಿಯಾಗಿ ಹೇಗೆ ಸಬ್ಬಕ್ಕಿ ಬಾತ್ ಮಾಡೋದು ಅಂತ ನಾವು ಅದಕ್ಕೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಬಟಾಣಿ ತಗೊಳ್ಳೋಣ. ನಂತರ ಒಂದು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿ ನಂತರ ಜೀರಿಗೆ ಹಾಕಿ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಬ್ಬಸಿಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಬಟಾಣಿ ಏನು ನೆನೆಸಿಟ್ಕೊಂಡಿರ್ತೀವಿ ಆ ಬಟಾಣಿ ಹಾಕಿ ಮಿಕ್ಸ್ ಮಾಡಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಗರಂ ಮಸಾಲ ಪೌಡರ್ ಮತ್ತು ಜೀರಾ ಪೌಡರ್ ಹಾಕಿ ನಂತರ ನಾವು ಧನಿಯಾ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. 1 ಲೋಟ ಅಕ್ಕಿಗೆ ನಾವಿಲ್ಲಿ 2 ಲೋಟ ನೀರು ಹಾಕ್ಕೊತಾ ಇದ್ದೀವಿ. ಆಮೇಲೆ ನೆನೆಸಿಟ್ಕೊಂಡಿರೋ 1 ಲೋಟ ಅಕ್ಕಿನ ಹಾಕಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿಡೋಣ. ಕುಕ್ಕರ್ನ ಮುಚ್ಚಿಟ್ಟು ನಾವು 2 ವಿಷಿಲ್ ತಗೊಳ್ಳೋಣ. 2 ವಿಷಿಲ್ ತಗೊಂಡಾದ್ಮೇಲೆ ನಮಗೆ ಸಬ್ಬಕ್ಕಿ ಬಾತ್ ರೆಡಿ ಆಗುತ್ತೆ. ರಾಯ್ತ